ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಹೋಬಳಿಯ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯ ಬೆಳ್ಳಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹುದಿಕೇರಿ ಕೊಡವ ಸಮಾಜದಲ್ಲಿ ಆಯೋಜಿತ ಶಾಲಾ ಬೆಳ್ಳಿ ಮಹೋತ್ಸವ ಸಮಾರಂಭವನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಸಂತೋಷಕರ ವಾತಾವರಣವನ್ನ ಸೃಷ್ಟಿಸಿಕೊಡಬೇಕು. ವಿದ್ಯಾರ್ಥಿಗಳು ಶಾಲೆಗೆ ಆಸಕ್ತಿಯಿಂದ ಬಂದಾಗ ಮಾತ್ರ ಶಾಲೆ ಸ್ಥಾಪಿಸಿದ ಉದ್ದೇಶ ಈಡೇರ್ತದೆ. ಈ ದೇಶ ಪ್ರಗತಿ ಕಾಣಬೇಕು, ಏನಾದ್ರೂ ಸಾಧಿಸಬೇಕು ಎಂದ್ರೆ ಮಕ್ಕಳನ್ನ ಜಾಗತೀಕರಣಕ್ಕೆ ಪೂರಕವಾಗಿ ಬೆಳೆಸಬೇಕು. ಸಾಮಾನ್ಯ ಶಿಕ್ಷಣವನ್ನ ಪ್ರತಿಯೊಬ್ಬರು ಮನೆಯಲ್ಲಿಯೇ ಕಲಿಬಹುದು, ಆದ್ರೆ ಜೀವನವನ್ನ ಎದುರಿಸುವ ಶಿಕ್ಷಣವನ್ನ ಮಕ್ಕಳು ಶಾಲೆಯಲ್ಲಿಯೇ ಕಲಿಬೇಕು. ಸೋಲನ್ನ ಸವಾಲಾಗಿ ಸ್ವೀಕರಿಸುವಂತಹ ಗುಣವನ್ನ ಮಕ್ಕಳಲ್ಲಿ ಬೆಳೆಸಿ ಗೆಲುವನ್ನ ಸಾಧಿಸುವ ಛಲವನ್ನ ಮಕ್ಕಳಲ್ಲಿ ಬೆಳೆಸೋದೇ ನಿಜವಾದ ಶಿಕ್ಷಣ ಎಂದರು. ಬಹುಶಃ 2 ವರ್ಷದ ಹಿಂದೆ ಅನಿರೀಕ್ಷಿತವಾಗಿ ಈ ಶಾಲೆಗೆ ಭೇಟಿಯನ್ನು ನೀಡಿದ್ದೆ. ಅಲ್ಲಿ ನಾನು ಕಂಡಂತೆ ವಿದ್ಯಾರ್ಥಿನಿಯರನ್ನ ವಿದ್ಯಾಭ್ಯಾಸ ಮಾಡಿಸಲು ಬಹಳ ಅತಿ ಹೆಚ್ಚು ಆಸಕ್ತಿ ಮತ್ತು ಉತ್ಸಾಹದಿಂದ ಶಿಕ್ಷಕಿ ವರ್ಗದವರು ಕೆಲಸ ಮಾಡ್ತಾ ಇದ್ರು. ಮಕ್ಕಳು ಕೂಡ ಬಹಳ ಸಂತೋಷದಿಂದ ಇದ್ದು, ಸಾಧಾರಣವಾಗಿ ನಾವು ಶಾಲೆಗೆ ಹೋದಂಥ ಸಂದರ್ಭದಲ್ಲೆಲ್ಲ ನಾವು ಶಾಲೆಗೆ ಹೋಗಿ ಬಹಳ ಬೇಸರದಲ್ಲಿ ಹೋಗ್ತಾ ಇದ್ವಿ, ಹೋಗ್ಬೇಕಪ್ಪ ಅಂತ ಹೋಗ್ತಾ ಇದ್ವಿ. ಅದು ಶಾಲೆಯ ವಾತಾವರಣ ಅದಕ್ಕೆ ಕಾರಣ. ಆಗ ಸ್ಕೇಲ್ ಇಟ್ಕೊಂಡು ಹೊಡೆಯೋರಲ್ಲ, ಈಗ ಯಾರು ಹೊಡೆಯೋಗಿಲ್ಲ. ಈಗ ಬೈಯೋಂಗೂ ಇಲ್ಲ ಮಕ್ಕಳಿಗೆ, ಒಳ್ಳೇದದು. ಯಾಕಂದರೆ ಯಾವುದೇ ನಾವು ಚಟುವಟಿಕೆಯಲ್ಲಿ ಕಲಿಕೆಯಲ್ಲಿ ಭಾಗವಹಿಸಿದಾಗ ಮನಪೂರ್ವಕ ಆಗಿರಬೇಕು ಮತ್ತು ಸಂತೋಷದಿಂದ ಭಾಗವಹಿಸಬೇಕು. ಡಾಕ್ಟ್ರು ಒಪ್ತಾರೆ ನಾನು ಹೇಳುವಂಥ ಮಾತನ್ನು. ಒತ್ತಾಯಪೂರ್ವಕವಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಏನೇನು ಮಾಡ್ತೀವಿ ಅದನ್ನು ಮನಪೂರ್ವಕವಾಗಿ ಮಾಡಬೇಕು, ಖುಷಿಯಾಗಿ ಮಾಡಬೇಕು, ಸಂತೋಷದಿಂದ ಭಾಗವಹಿಸಬೇಕು. ಆ ವಾತಾವರಣ ಸೃಷ್ಟಿ ಮಾಡೋದೇ ಶಾಲೆಯವರ ಜವಾಬ್ದಾರಿ. ಮಕ್ಕಳು ರಾತ್ರಿ ಮಲಗಿ ಬೆಳಗ್ಗೆ ಆಸಕ್ತಿಯಿಂದ ಎದ್ದೇಳಬೇಕು, ಶಾಲೆಗೆ ಹೋಗಬೇಕು ಅಂಥೇಳಿ. ಆಸಕ್ತಿಯಿಂದ ಖುಷಿಯಿಂದ ಶಾಲೆಗೆ ಹೊರಟ್ರೆ ಆ ಶಾಲೆ ಯಾವ ಉದ್ದೇಶದಿಂದ ಸ್ಥಾಪನೆ ಆಗಿದೆ ಆ ಉದ್ದೇಶ ಸಾರ್ಥಕ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇವತ್ತಿನ ಜಗತ್ತಿನಲ್ಲಿ ಇರುವಂಥ ಪೈಪೋಟಿ ಏನಿದೆ, ಅದರಲ್ಲಿ ಏನಾದರೂ ಸಾಧಿಸಬೇಕಂತ ಹೇಳಿದ್ರೆ, ಈ ದೇಶ ಪ್ರಗತಿ ಕಾಣಬೇಕು, ಮುಂಬರಬೇಕು ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನು ನಾವು ಈ ಜಗತೀಕರಣಕ್ಕೆ, ಗ್ಲೋಬಲೈಸೇಷನ್ ಅಂತ ನಾವೇನು ಕಲ್ತೀವಿ, ಅದಕ್ಕೆ ಪೂರಕವಾಗಿ ತಯಾರು ಮಾಡಬೇಕು. ಬರೀ ಶಾಲೆಯಲ್ಲಿ ಕೊಡುವಂಥ ಪುಸ್ತಕಗಳನ್ನು ಓದಿ ನಾವು ಆ ತಯಾರಿಯನ್ನು ಮಕ್ಕಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವನವನ್ನೇ ನಮ್ಮ ಗಣಿತ, ವಿಜ್ಞಾನ ಇದೆಲ್ಲವನ್ನ ಕೂಡ ಕಲಿಸ್ತದೆ. ಯಾವ ಶಾಲೆಗೆ ಹೋಗದೇ ಇರೋರು ಕೂಡ ಇವತ್ತು ಕನಿಷ್ಠ ಪ್ರಮಾಣದ ಗಣಿತೆಯನ್ನು ಕಲಿಸಿರ್ತಾರೆ, ಅಡಿಷನ್ನು ಸಬ್ಟ್ರಾಕ್ಷನ್ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ನಾನು ಮೊನ್ನೆ ಕೂಡ ನಾನು ವಾಸವಾಗಿರುವಂಥ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಪಕ್ಕದಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ 11ನೇ ಕ್ಲಾಸ್, ನನ್ನ ಮಗಳು ಕೂಡ 11ನೇ ಕ್ಲಾಸ್ ಹೋಗ್ತಾರೆ. ಅವನು ಬಿಲ್ಡಿಂಗ್ನ 3ನೇ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಇದು ನಾವು ಓದಿದಾಗ ನನ್ನ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆ ಇದೆ. ಎಲ್ಲ ಒಂದು ಕಡೆ ಸಮಾಜವಾಗಿ ಒಂದು ಸಮಾಜ ಮಕ್ಕಳನ್ನು ಈ ರೀತಿಯಾದಂಥ ಮನಸ್ಥಿತಿಗೆ ದೂಡಿದ್ದೀವಲ್ಲ, ಅಲ್ಲಿ ನಾವು ವಿಫಲರಾದ್ವಿ ಅಂತ ಹೇಳುವಂಥದ್ದು ನನ್ನ ಮೊದಲನೇ ಅನಿಸಿಕೆ ಅದನ್ನು ಓದಿದಾಗ.
ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಮುಕ್ಕಟಿರ ಅಮೃತ್ ನಾಣಯ್ಯ ಅವರು ಮಾತನಾಡಿ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಪೋಷಕರು ಹೆಚ್ಚು ಗಮನ ಹರಿಸಬೇಕು. ಮಕ್ಕಳಿಗೆ ಮನೆಯಲ್ಲಿ ಅಥವಾ ಹೊರಗಿನ ಪ್ರಪಂಚದಲ್ಲಿ ಸಂತೋಷವಾದ ರೀತಿಯ ವಾತಾವರಣವನ್ನ ಸೃಷ್ಟಿಸಿಕೊಡಬೇಕು. ಇದರಿಂದ ಮಕ್ಕಳ ಉತ್ತಮ ಬೆಳವಣಿಗೆ ಸಾಧ್ಯವಾಗ್ತದೆ ಎಂದರು. ಇವಾಗ ನಿಮ್ಮೆಲ್ಲರೂ ನಾನು ಕೇಳಿದ್ರೆ ನಿಮಗೆ ಲೈಫಲ್ಲಿ ಒಂದು ಮನುಷ್ಯನಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಕೇಳಿದ್ರೆ ನೀವೆಲ್ಲ ನಿಮ್ಮದು ಒಪಿನಿಯನ್ಸ್ ಕೊಡ್ಬೋದು. ಆದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಅ ಹೆಲ್ದಿ ಮ್ಯಾನ್ ಹ್ಯಾಸ್ ಗಾಟ್ ಅ ಮಿಲಿಯನ್ ವಿಶಸ್, ಅ ಸಿಕ್ ಮ್ಯಾನ್ ಹ್ಯಾಸ್ ಗಾಟ್ ಓನ್ಲಿ ಒನ್ ಅಂತ. ಹಂಗಂತ ಹೇಳಿದ್ರೆ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ದುಡ್ಡು ಇರ್ಬೋದು, ಕಾಸು ಇರ್ಬೋದು, ಹೆಸರು ಇರ್ಬೋದು, ಪವರ್ ಇರ್ಬೋದು, ಏನೇ ಇರ್ಬೋದು, ಆದರೆ ಹೆಲ್ತ್ ಒಂದಿಲ್ಲ ಅಂತ ಹೇಳಿದ್ರೆ ಅದೇನೂ ಲೆಕ್ಕಕ್ಕೆ ಬರೋಲ್ಲ. ನಾವು ಅದನ್ನ ಒಂದು ಸಡನ್ ಆಗಿ ನಮ್ಗೆ ಹುಷಾರಿಲ್ಲದೆ ಆದಮೇಲೆ ಅದ್ರ ಮೇಲೆ ಗಮನ ಕೊಟ್ಟು ಅದನ್ನ ಸರಿ ಮಾಡೋಂಥ ವಿಷಯ ಅಲ್ಲ. ಚಿಕ್ಕದಿಂದನೇ ನೀವು ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನೀವು ತಂದೆ ತಾಯಿರು, ಟೀಚರ್ಸ್ದು ರೆಸ್ಪಾನ್ಸಿಬಿಲಿಟಿ ಬರುತ್ತದು. ಮಕ್ಕಳಿಗೆ ಹೇಳಬೇಕು ಈ ಥರ ಇರಬೇಕು. ಯಾಕಂದರೆ ಮಕ್ಕಳಿಗೆ ಗೊತ್ತಿರಲ್ಲ, ಅವ್ರಿಗೆ ನೀವೇನು ಮಾಡ್ತೀರಾ ಅದನ್ನೇ ನೋಡ್ಕೊಂಡು ಕಲ್ತ್ಕೊಳ್ತಾರೆ. ಬೈ ದ ಟೈಮ್ ದೇ ರಿಯಲೈಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಟೂ ಲೇಟ್. ಅದಕ್ಕೆ ಮೂರೇ ವಿಷಯ ಹೆಲ್ತ್ದು ನೀವು ಗಮನ ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಏನಂತ ಹೇಳಿದ್ರೆ ನಿಮ್ಮದು ಡಯಟ್. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಪ್ಪಣಮಾಡ ನಿವ್ಯಾ ಕಾವೇರಮ್ಮ ಅವರು ಮಾತನಾಡಿ, ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ನಡವಳಿಕೆ ಅಷ್ಟೇ ಮುಖ್ಯ. ನಮ್ಮ ನಡವಳಿಕೆ ಸರಿಯಾಗಿಲ್ಲವೆಂದರೆ ನಾವು ಎಷ್ಟೇ ಪದವಿಯನ್ನ ಪಡೆದುಕೊಂಡ್ರೂ ಪ್ರಯೋಜನವಿಲ್ಲ. ಇಂದಿನ ಮಕ್ಕಳು ದೇಶದ ಮುಂದಿನ ಭವಿಷ್ಯ. ಆದ್ರಿಂದ ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಉತ್ತಮ ನಡವಳಿಕೆ ಮತ್ತು ಸಂಸ್ಕಾರವನ್ನ ಕಲಿಸಬೇಕು ಎಂದು ಕಿವಿಮಾತು ಹೇಳಿದ್ರು. ಜೀವನದಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಬಿಹೇವಿಯರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೇಗೆ ಅಂದರೆ ಡಿಗ್ರಿ ಇಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್, ಎಜುಕೇಶನ್ ಇಸ್ ಸೀನ್ ಇನ್ ಯುವರ್ ಬಿಹೇವಿಯರ್ ಅಂತ ಹೇಳ್ತಾರೆ. ನಮ್ಮ ನಡವಳಿಕೆಯಲ್ಲಿ ಎಷ್ಟು ಡಿಗ್ರಿಗಳಿದ್ರೂ ಅದು ಒಂದು ನಮ್ಮ ನಡವಳಿಕೆ ಸರಿಯಾಗಿಲ್ಲ ಅಂದರೆ, ನಮಗೆ ಒಂದು ಸಂಸ್ಕಾರ ಸಂಸ್ಕೃತಿ ಇಲ್ಲ ಅಂದರೆ ಅದು ಒಂದು ಪೀಸ್ ಆಫ್ ಪೇಪರ್ಗೆ ಸಮ. ಹೇಗೆ ನಾವು ಬೇಡದೇ ಇರುವ ಪೇಪರನ್ನು ಎಸಿದೀವೋ ಆ ಥರ ನಮ್ಮ ಎಜುಕೇಷನ್ ಅನ್ನೋದು ಏನಿದೆ ಅದು ನಮ್ಮ ನಡವಳಿಕೆಯಲ್ಲಿ ಕಾಣುತ್ತೆ, ನಮ್ಮ ಸಂಸ್ಕೃತಿ ಸಂಸ್ಕಾರದಲ್ಲಿ ಕಾಣುತ್ತೆ. ಹಾಗೆ ಪೋಷಕರು ಕೂಡ ಅಷ್ಟೇ ನಮಗೆ ಮಕ್ಕಳಿಗೆ ಮನೆಯಿಂದನೇ ಒಂದು ಅತ್ಯುತ್ತಮವಾದ ಒಂದು ಉತ್ತಮ ರೀತಿಯಲ್ಲಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮಾತ್ರ ಅಲ್ಲ, ಮುಂದಿನ ದೇಶದ ಭವಿಷ್ಯ ಕೂಡ. ಸಮಾರಂಭದ ಅಧ್ಯಕ್ಷತೆಯನ್ನ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಆಶಾ ಜ್ಯೋತಿ ವಹಿಸಿದ್ರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಾರ್ಚಂಡ ಗಣೇಶ್ ಪೊನ್ನಪ್ಪ ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿ ಬಲ್ಯಮೀದೇರಿರ ವಿಪುಲ್ ಉತ್ತಪ್ಪ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಗ್ಲೈಂಡರ್ಸ್ ಮತ್ತು ಕೆಸಿಟಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕ ವೆಂಕಪ್ಪ ಪೂಜಾರಿ, ಕಿರಿಯಮಾಡ ದಮಯಂತಿ ಕುಶಾಲಪ್ಪ, ಕಳ್ಳೆಂಗಡ ರಶ್ಮಿ ಲೋಕನಾಥ್, ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಸಮಾರಂಭದಲ್ಲಿ ಹಾಜರಿದ್ದರು. ಶಾಲಾ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರ ಗಮನ ಸೆಳೆಯಿತು.
कार्यं निरन्तरं समस्तलोकशङ्करं निरस्तदैत्यकुञ्जरं दरेतरो ಟಿವಿ1 ನ್ಯೂಸ್ ಚೆಪ್ಪುಡಿರ ರೋಷನ್ ಪೊನ್ನಂಪೇಟೆ.